ಮೊದಲಿಗೆ ಇವತ್ತಿನ ಮೇಜರ್ ಸ್ಟೋರಿ ಕಟುಕರ ಅಟ್ಟಹಾಸ. ಚಾಮರಾಜಪೇಟೆಯಲ್ಲಿ 3 ಹಸುಗಳ ಕೆಚ್ಚಲನ್ನ ಕುಯ್ದು ವಿಕೃತಿ ಮೆರೆದಿದ್ರಲ್ಲ. ಇವತ್ತು ಬೆಳಗ್ಗೆ 8 ಗಂಟೆಗೆ ಪವರ್ ಟಿವಿ ಈ ಸುದ್ದಿಯನ್ನ ಬ್ರೇಕ್ ಮಾಡಿತು. ನಮ್ಮ ವರದಿಯ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೇನಾಯ್ತು ಅನ್ನೋ ಕುರಿತು ಆರ್ ಅಶೋಕ್ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿ ಆ ಪಾಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಈ ಸುದ್ದಿಯನ್ನ ಪವರ್ ಟಿವಿ ಬ್ರೇಕ್ ಮಾಡಿತ್ತು ಮೊದಲು. ಜೊತೆಗೆ ಖಂಡಿಸಿ ಈ ರೀತಿಯಾಗಿ ಮಾಡಿದ್ರಲ್ಲ ಕೃತ್ಯವನ್ನ ಆ ಪಾಪಿಗಳು, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿತ್ತು. ಈಗ ಆರ್ ಅಶೋಕ್ ಸ್ಥಳದಲ್ಲಿ ಭೇಟಿ ಕೊಟ್ಟು ಪೊಲೀಸರಿಂದ ಮಾಹಿತಿ ಪಡ್ಕೊಳ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ನೋಡಿ ಆ ಹಸು ಪಾಪ ಗೋಮಾತೆ, ನಾವು ಪೂಜೆ ಮಾಡ್ತೀವಿ ಅದನ್ನು. ಹಸುಗೆ ಈ ರೀತಿಯಾಗಿ ಮಾಡಿದ್ರೆ ಇನ್ನು ಮನುಷ್ಯನಿಗೆ ಮಾಡೋದಕ್ಕೂ ಹೇಸಲ್ಲ ಅವರು. ಆರ್ ಅಶೋಕ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ ಡಿ ಕೆ ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ಆ ಒದ್ದು ಕಿತ್ಕೊಂತೀನಿ ಅನ್ನೋದಕ್ಕೆ ಈಗ ಡಿ ಕೆ ಶಿವಕುಮಾರ್ಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್. ಪನಿಷ್ಮೆಂಟು ನೀನು ಹೇಳ್ದಲ್ಲ, ಕಿತ್ಕೊಂಡು ನೋಡೋಣ, ನೀನು ನಿನಗೆ ತಾಕತ್ತಿದ್ರೆ ಒದ್ದು ಕಿತ್ಕೋ ಅಂತೇಳಿ ಇವ್ರ ಗ್ಯಾಂಗು ಯಾರು ಸಿದ್ದರಾಮಯ್ಯ ಅಂಡ್ ಪಟಾಲಂ ಅವರು ಇವ್ರಿಗೆ ಆವಾಜ್ ಕೊಡ್ತಾ ಇದ್ದಾರೆ. ನೋಡೋಣ ಡಿ ಕೆ ಪವರ್ ಏನು ಅನ್ನೋದು. ಒದ್ದು ಕಿತ್ಕೊಂತಾರ ಇಲ್ಲ ಸರೆಂಡರ್ ಆತಾರ ನೋಡೋಣ. ಸರ್ ಒಂದು ನಿಮಿಷ ನನ್ನ ಕೇಬಲ್ ಎಲ್ಲ ಬಿಚ್ಚಿಬಿಡಿ. ಒಂದು ನಿಮಿಷ ಕಟ್ ಮಾಡಿದ್ದಾರೆ. ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ. ಒಂದಕ್ಕೆ ಕಾಲು ಕತ್ತರಿಸಿದ್ದಾರೆ, ಡ್ರ್ಯಾಗನ್ ಉಪಯೋಗ ಮಾಡಿದ್ದಾರೆ, ಮಚ್ಚುಗಳು ಉಪಯೋಗ ಮಾಡಿದ್ದಾರೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜನ್ನು ಈ ಸರ್ಕಾರ ಕೊಡ್ತಾ ಇದೆ? ಹಿಂದೂಗಳು ಈ ದೇಶದಲ್ಲಿ ಏನು ಬಾಳ್ಬೇಕು ಅಂತ ಇದ್ದಾರೋ ಇಲ್ಲ ಅಂತ, ಸಾರಿ ಈ ರಾಜ್ಯದಲ್ಲಿ ಒಂಥರ 2ನೇ ದರ್ಜೆಯ ಒಂದು ಜನನಾಗಿ ನೋಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ. ಇದು ಕಾಂಗ್ರೆಸ್ ಅವರು ಮಾತೆತ್ತರೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಏನು ದೇವಸ್ಥಾನಗಳಿಗೆ ಹೋಗಿದ್ದೆ ಹೋಮ ಮಾಡಿದ್ದು ಅದೆಲ್ಲ ನಾಟಕ. ನಂಬೇಡಿ ಇವ್ರನ್ನೆಲ್ಲ ನಾಟಕ. ಓಟ್ಗೋಸ್ಕರ ಇವರೆಲ್ಲ ಈ ನಾಟಕಗಳನ್ನು ಆಡ್ತಾರೆ. ಇವರು ಓಟ್ಗೋಸ್ಕರ ನೋಡಿ ಇವತ್ತಾಗ್ತಾ ಇದೆಯಲ್ಲ ಘಟನೆ. ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ ಅವ್ನು ರಿಯಾಕ್ಟ್ ಮಾಡಿದಾರ? ಯಾರು ಮಾಡಿಲ್ಲ. ಅವ್ರಿಗೆ ಏನೇ ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂಥದ್ದು ಒಂದು ಇದರ ಕೃತ್ಯ. ಇದು ಅದನ್ನು ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಭಯ ಬೀಳ್ಸೋಕ್ಕೆ ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ. ಇದು ಜಿಹಾದಿಯ ಕೃತ್ಯ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಇದು ಈ ಥರ ಮಾಡಿದ್ರೆ ಮುಂದೆ ಸಂಕ್ರಾಂತಿ ಹಬ್ಬನ ನಾಳೆ ಯಾವ ಮುಖ ಇಟ್ಕೊಂಡು ಆಚರಿಸ್ಬೇಕು? ಇಡೀ ಕರ್ನಾಟಕದ ಜನ ಯಾವ ಮುಖ ಇಟ್ಕೊಂಡು ನಾವೆಲ್ಲರೂ ಕೂಡ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು? ಸರ್ಕಾರ ಏನಾನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಕರಾಳ ಸಂಕ್ರಾಂತಿಗೂ ಕರೆ ಕೊಡ್ತೀರಿ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಕರಾಳ ಸಂಕ್ರಾಂತಿಯನ್ನು ಮಾಡ್ತೀರಿ. ಇದನ್ನ ನಾವು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇದಕ್ಕೆ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀರಿ. ಹಿಂದೂಗಳು ಅಷ್ಟೇ ಎಚ್ಚರಗೊಳ್ಬೇಕು. ಇಲ್ಲ ಅಂದರೆ ಬದುಕೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ಬಂದ ಕಾರ್ಯಕರ್ತರು ಹೇಳಿದೆ, ನೀವು CCTV ಕ್ಯಾಮ್ರಾ ಹಾಕಿದ್ರೆ ಸಾಕತ್ತೆ, ಮಾರನೇ ದಿನ ಒಂದೂ ಇರಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಇಲ್ಲಿ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡೋದು ಯಾರು ಬರಬಾರ್ದು, ರೌಡಿಗಳು ಯಾರು ಕಾಣಿಸ್ಬಾರ್ದು CCTV ಕ್ಯಾಮ್ರಾದಲ್ಲಿ. ಈ ಥರದ ಒಂದು ಚಟುವಟಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆಸ್ಪತ್ರೆ ಉಳಿಸುವಂಥ ಹೋರಾಟದಲ್ಲಿ ಹಸುಗಳು ಭಾಗಿಯಾಗಿತ್ತು ಅಂತೇಳಿ ಹಸುಗಳನ್ನು ಕೆಚ್ಚಲನ್ನ ಕಟ್ ಮಾಡ್ಲಿಕ್ಕೆ ಮುಂದಾದರೆ ಸಾಕಷ್ಟು ಜನ ಹಸುವಿನ ಮಾಲೀಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವರ ಪರಿಸ್ಥಿತಿ ಏನು ಸರ್? ಅವರಿಗೆ ಬೆದರಿಸುವಂಥದ್ದು, ಎದುರಿಸುವಂಥ ಒಂದು ಮುನ್ಸೂಚನೆನಾ ಸರ್? ಯಾರ್ಯಾರು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಸುಗಳ ಕೆಚ್ಚಲನ್ನು ಕಟ್ ಮಾಡ್ತಾ ಇದ್ದೀರಿ, ಕಾಲು ಕಟ್ ಮಾಡಿದ್ದೀರಿ, ಮುಂದೆ ನಿಮಗಿದೇ ಸ್ಥಿತಿ ಬರ್ತದೆ ಅನ್ನೋ ಎಚ್ಚರಿಕೆಯನ್ನು ಯಾರು ಅವತ್ತು ಹೋರಾಟ ಮಾಡಿದ್ರು. ಈ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆ ಉಳಿಬೇಕು, ಇದು 100 ವರ್ಷ ಇತಿಹಾಸ ಇರತಕ್ಕಂಥದ್ದು ಅಂಥೇಳಿ ಹೋರಾಟ ಮಾಡಿದ್ರು. ಅವರಿಗೆ ಬೆದರಿಕೆಯನ್ನು ಕೊಡುವಂಥ ಸ್ಪಷ್ಟವಾದಂಥ ಒಂದು
ಉದಾಹರಣೆಯನ್ನು ಇವತ್ತು ಕೊಟ್ಟಿದ್ದಾರೆ. ಸರ್, ಈ ಕಿಡಿಗೇಡಿಗಳನ್ನು ಬಂಧಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೇನಾದರೂ ಕಮಿಷನರ್ ಜೊತೆಲಿ ಮಾತಾಡುವ? ನಾನು ಈಗ ನಮ್ಮ ACPನೂ ಬಂದಿದ್ದಾರೆ, ಬೆಳಗ್ಗೆನೂ ಫೋನ್ ಮಾಡಿದ್ರು ACP ಅವರು. ನಾನು ಹೇಳಿದ್ದೀನಿ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೋ, ಇಲ್ಲ ಅಂದರೆ ಇದು ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನೋ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಅಂತ ಒಂದು ಪುಣ್ಯದ ಹಬ್ಬದಲ್ಲಿ ಹಸುಗಳನ್ನು ಪೂಜೆ ಮಾಡುವಂಥ ಹಬ್ಬದ ಹಸುವಿನ ಕೆಚ್ಚಲನ್ನೇ ಕಟ್ ಮಾಡ್ತಾರೆ ಈ ಜಿಹಾದಿಗಳು. ಅಂದರೆ ಇವ್ರನ್ನ ಯಾವ ರೀತಿ ನಾವು ಹೇಳಬೇಕು? ಈ ಸರ್ಕಾರಕ್ಕೆ ಯಾವ ರೀತಿ ಚೀಮಾರಿ ಹಾಕಬೇಕು? ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ? ಗೌರವ ಇದೆ ಈ ಸರ್ಕಾರಕ್ಕೆ? ಪಕ್ಷದ ನಾಯಕರು ಬಂದಿದ್ದಾರೆ, ಸ್ಥಳೀಯ ಶಾಸಕರು ಸಚಿವರು ಬರಲ್ಲ ರೀ. ಅವ್ರಿಗೆ ನೋಡಿ ಓಟ್ ಬೇಕಾದಾಗ ಬರ್ತಾರೆ ಅಷ್ಟೇ. ಓಟ್ ಆದ್ಮೇಲೆ ಪತ್ತೆ ಇರಲ್ಲ ಈ ಕಡೆ. ದೇವಸ್ಥಾನಕ್ಕೆ ಓಟಕ್ಕೆ ಮುಂಚೆ ನೋಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ. ಯಾಕೆ? ಓಟ್ ಬರಲಿ ಅಂತೇಳಿ. ಆಮೇಲೆ ಈ ಥರ ಘಟನೆಗಳಿಗೆ ತಿರುಗು ನೋಡಲ್ಲ. ಸರ್, ಈಗ ಈ ಏರಿಯಾ ಒಂಥರ ಹೈಟೆಕ್ ಆಗ್ತಿದೆ ಅನ್ನೋಂಥದ್ದು ಸರ್. ಹಿಂದೆ ಈ ಏರಿಯಾ ತುಂಬ ಗಾಂಜಾ, ಸಣ್ಣ ಮಕ್ಕಳ ಕೈಯಲ್ಲಿಂದ ಹಿಡಿದು ದೊಡ್ಡವರಿಗೂ ಕೂಡ ಗಾಂಜಾ ಸಿಕ್ಕಿತ್ತು. ಈಗ ಗಾಂಜಾ ನಿಂತಿದೆ, ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಗಳ ಮೊರೆ ಹೋಗ್ತಿದ್ದಾರೆ. 250 ರೂಪಾಯಿ ಸ್ಕೂಲ್ ಮಕ್ಕಳು ತೆಗೆದುಕೊಳ್ಳುವಂಥ ಒಂದು ದುಸ್ಥಿತಿ ಎದುರಾಗಿದೆ ಈ ಏರಿಯಾದಲ್ಲಿ. ಸಂಜೆ ಆದರೆ ತುಂಬ ಜನ ಬರ್ತಾರೆ. ಇಲ್ಲಿ ನಾನು ವಿಧಾನಸಭೆಯಲ್ಲೂ ಮಾತಾಡಿದೆ. ಈ ಕ್ಯಾನ್ಸರ್ ಡ್ರಗ್ ಔಷಧಿ ಇದೆಯಲ್ಲ, ಅದು 30 ರೂಪಾಯಿ 40 ರೂಪಾಯಿ ಸಿಗ್ತದೆ. ಅದು ಕ್ಯಾನ್ಸರ್ ಪೇಷಂಟ್ ಕೊಡೋದು, ಅವ್ರಿಗೆ ನೋವನ್ನು ತಡ್ಕೊಳೋ ಅಂಥದ್ದಕ್ಕೆ, ನೋವನ್ನು ನಿವಾರ ಮಾಡೋಕ್ಕೆ ಕೊಡೋದು. ಔಷಧಿ ಅಂದಮೇಲೆ ಅದು ಕಡಿಮೆ ಬೆಲೆ ಸಿಗ್ತದೆ. ಅದೆಲ್ಲ ಇಲ್ಲಿ ಮಾರಾಟ ಆಗ್ತಾ ಇದೆ. ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೆ. ಸರ್ಕಾರ ಏನು ಕ್ರಮ ಇಲ್ಲ. ಆಗಿ ಮಾತಾಡಿ 1 ತಿಂಗಳಾಯಿತು, ಒಬ್ಬರನ್ನೂ ಅದ್ರ ಬಗ್ಗೆ ಬಂಧಿಸಿಲ್ಲ, ಒಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ನಾನು ಉದಾಹರಣೆ ಎಲ್ಲ ಕೊಟ್ಟೆ, ಜಯನಗರ ಆಸ್ಪತ್ರೆ ಉದಾಹರಣೆ ಕೊಟ್ಟೆ ನಾನು. ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ, ಅಂಗಡಿಗಳು ಪ್ರಿಸ್ಕ್ರಿಪ್ಷನ್ ಇಲ್ದೇ ಕೊಡ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳು ಏನಿದೆಯಲ್ಲ ದಂಧೆ ಮಾಡ್ಕೊಂಬಿಟ್ಟೆ. ಅವ್ರಿಗೆ ಮೆಡಿಕಲ್ ಸ್ಟೋರ್ ಎಲ್ಲ ದಂಧೆ ಮಾಡ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದು ಕೊಟ್ಟು ಸಾವಿರಾರು ಜನ ಯುವಕರಿಗೆ, ಮಕ್ಕಳಿಗೆ, ಶಾಲಾ ನೋಡಿ, ಈಗ 3 ಹಸುಗಳ ಕೆಚ್ಚಲು ಕುಯ್ದಿದ್ರಲ್ಲ ಕಿರಾತಕರು, ಹೆಂಗಾದ್ರೂ ಮಾಡಿ ಹಿಡಿಬೇಕು ಅಂತೇಳಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್. ಕೃತ್ಯದ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು ಹಸುವಿನ ಮಾಲೀಕ ಕರ್ಣ. ಇದರ ಬೆನ್ನಲ್ಲೇ ತನಿಖೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸರು. ಯಾರು ಈ ಕೃತ್ಯ ಮಾಡಿದ್ದು, ಅದರ ಹಿಂದಿನ ಉದ್ದೇಶ ಏನು, ಹಿಂದೂಗಳನ್ನ ಭಯ ಬೀಳಿಸುವುದಕ್ಕೆ ರಾಜ್ಯ ಸರ್ಕಾರ ಈ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಈಗ ನಾವೆಲ್ಲ ಯಾವ ಮುಖ ಇಟ್ಕೊಂಡು ಸಂಕ್ರಾಂತಿ ಮಾಡಬೇಕು? ನಿಜ, ಇದೊಂದು ಭಯೋತ್ಪಾದಕ ಕೃತ್ಯದ ರೀತಿ ಕಾಣಿಸ್ತಾ ಇದೆ. ನೋ ಡೌಟ್ ಅಬೌಟ್ ಇಟ್. 3 ಹಸುಗಳನ್ನ ಕೆಚ್ಚಲು ಕುಯ್ದು ಕಟುಕರು ವಿಕೃತಿ ಮೆರೆದಿದ್ರಲ್ಲ, ಯಾರವರು? ಯಾರ ಮಕ್ಕಳವರು? ಚಾಮರಾಜಪೇಟೆ ಅಂತ ಹೆಸರು ಕೇಳಿಬಿಟ್ರೆ ಸಾಕು, ಅದರದ್ದು ಬೇರೆಯದ್ದೇ ಹಿನ್ನೆಲೆ ಇದ್ದಾವೆ. ಜನಸಾಮಾನ್ಯರು ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಅಂತಂದರೆ ಬೇರೆ ಬೇರೆ ರೀತಿ ಕರೀತಾರೆ. ಹೀಗೆಲ್ಲ ಕೃತ್ಯ ಮಾಡಿ ಅದನ್ನು ನಿಜ ಮಾಡ್ತಾ ಇದ್ದಾರೆ. ಮತ್ತೊಂದು ಹಂತಕ್ಕೇನಾದರೂ ಹೋಗ್ಬಿಡುತ್ತಾ ಅನ್ನೋ ಭಯ ಕೂಡ ಅಲ್ಲಿನ ಸ್ಥಳೀಯರಿಗೆ. ಮೊದಲೇ ಅಷ್ಟೋ ಇಷ್ಟೋ ಕಷ್ಟಪಟ್ಕೊಂಡು ಜೀವನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಸು ಕಟ್ಟಕ್ಕೆ ಬಿಡಲ್ಲ, ಹಿಂಸೆ ಕೊಡ್ತಾರೆ. ರಾತ್ರಿ 6 ಗಂಟೆ 7 ಗಂಟೆ ಆದ ನಂತರ ಕತ್ಲಾಗ್ಬಿಡುತ್ತಲ್ಲ, ಅದಾದಮೇಲೆ ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ. ಈ ಫುಡ್ ಡೆಲಿವರಿ ಬಾಯಿ, ಪಿಜ್ಜಾ ಡೆಲಿವರಿ ಬಾಯಿಗಳು ಓಡಾಡೋದಕ್ಕೂ ಕಷ್ಟ. ಪ್ರತಿದಿನ ಈ ಥರ ಕೇಸ್ಗಳು ಬೆಳಕಿಗೆ ಬರ್ತಾ ಇದೆ. ಅಲ್ಲಿ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋದು. ಅಂದರೆ ಈ ದನದ ಹಾಸ್ಪಿಟ್ಲ್ ಹಿಂದೆ ಇರುವಂಥ ಜಾಗದಲ್ಲಿ ಯಾರೋ ಕ್ರೂರಿಗಳು ಅಂತಲೇ ಹೇಳಬಹುದು, ಮಾನವೀಯತೆ ಇಲ್ದಿರೋಂಥವ್ರು ಅಂಥವ್ರು ಒಂದು 4 ಹಸುಗಳಿಗೆ ಇವತ್ತು ಅದನ್ನು ಕೆಚ್ಚಲನ್ನು ಕತ್ತರಿಸಿ ಅದಕ್ಕೆ ರಕ್ತ ಬರುವ ಹಾಗೆ ಹೊಡೆದು ಹೋಗಿದ್ದಾರೆ. ನಿಜವಾಗ್ಲೂ ಕೂಡ ಜನಕ್ಕೆ ಇಲ್ಲಿ ಏನು ಭಯನೇ ಇಲ್ದಿರಾಗಿದೆ. ಯಾರ ಬೆಂಬಲದಲ್ಲಿ ಈ ಥರದ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತೇಳಿ ಜನರಿಗೂ ಒಂದು ಆತಂಕ ಆಗಿದೆ. ಇಲ್ಲಿ ನಾನು ಪೊಲೀಸವ್ರನ್ನ ಬಂದು ಕೇಳಿದಾಗ ಇಲ್ಲಿ CCTVನೂ ಇಲ್ಲ ಅಂತಾರೆ. CCTV ಹಾಕಿದ್ರೆ ಜನರು ಹೇಳ್ತಾರೆ ಕಿತ್ತಾಕ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಅನೈತಿಕವಾದ ಚಟುವಟಿಕೆಗಳೆಲ್ಲವೂ ಕೂಡ ನಡೀತಿದೆ. ಇದೆಲ್ಲವನ್ನು ಕೂಡ ಕಡಿವಾಣ ಹಾಕಲಿಕ್ಕೆ ನಾನು ಇವತ್ತು ಇಮಿಡಿಯೇಟ್ಲಿ ಮಾತಾಡಿ ನನ್ನ MP ಫಂಡಿಂದಾನೆ ಇದಕ್ಕೆ ಒಂದು ಎಲ್ಲ CCTVಗಳನ್ನು ಇಡೀ ಏರಿಯಾ ಎಲ್ಲಿ ಸೆಕ್ಯೂರಿಟಿ ಇಲ್ಲೋ ಅಲ್ಲೆಲ್ಲವನ್ನು ಕೂಡ ಹಾಕ್ಸ್ಕೊಳ್ಳೋಂಥದ್ದು. ಆಮೇಲೆ ಈ ಅಮಾನವೀಯತೆ ಯಾರು ಕೆಲಸ ಮಾಡಿದಾರೋ ಆ ಕ್ರೂರಿಗಳನ್ನ ಹಿಡಿಬೇಕು. ಖಂಡಿತವಾಗ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಯಾರು ಗೋ ಅಂತ ಹೇಳಿದ್ರೆ ನಮ್ಮ ಮಗುಗೆ, ಒಂದು ಸಣ್ಣ ಮಗುಗೆ ತಾಯಿ ತೀರ್ಕೊಂಡ್ರೆ ಕೊಡುವಂಥದ್ದು ಹಸುವಿನ ಹಾಲು ಅಂತ ಹೇಳಿದ್ರೆ ನಾವು ಗೋವನ್ನು ಇವತ್ತು ನಾವು ಪೂಜಿಸ್ತೀವಿ. ಅಂತಹ ಒಂದು ಗೋವನ್ನು ಇವತ್ತು ಈ ಥರ ಒಂದು ಹೀನಾಯವಾಗಿ ಕ್ರೂರವಾಗಿ ಅದರ ಒಂದು ಮಾಡಿರುವಂಥದ್ದು ನಾವು ಖಂಡಿಸ್ತೀವಿ. ಖಂಡಿತವಾಗಲೂ ಕೂಡ ಯಾರು ಇದನ್ನು ಮಾಡಿದ್ದಾರೆ ಈ ಕೆಲಸವನ್ನು ಅವ್ರನ್ನ ಹಿಡಿಯೋದಂಕ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಖಂಡಿತವಾಗಲೂ ಕೂಡ ಈ ಸರ್ಕಾರದಲ್ಲಿ ಇಂತಹ ಕಿಡಿಗೇಡಿಗಳಿಗೆ
ಎಲ್ಲದಕ್ಕೂ ಕೂಡ ಎಲ್ಲಿಂದ ಬೆಂಬಲ ಸಿಗ್ತಾ ಇದೆ ಗೊತ್ತಾಗ್ತಿಲ್ಲ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಖಂಡಿತವಾಗ್ಲೂ ಕೂಡ ನಾವು ನೋಡಿ ಗಮನಿಸ್ತಾ ಇದ್ದೀವಿ, ವಿಪಕ್ಷ ನಾಯಕ ಆರ್ ಅಶೋಕ್, PC ಮೋಹನ್ ಸಂಸದರು, ಸ್ಥಳೀಯ ಸಂಸದರು ಭೇಟಿಯನ್ನು ಕೊಟ್ಟು ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆ 8 ಗಂಟೆಗೆ ಇದನ್ನು ರಿಪೋರ್ಟ್ ಮಾಡಿದ್ದು ನಾವು. ಈಗ ಬಿಗ್ ಇಂಪ್ಯಾಕ್ಟ್ ಅದು. ಆದಷ್ಟು ಬೇಗ 24 ಗಂಟೆ ಒಳಗಡೆ ಈ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಅಪ್ಡೇಟ್ ಏನು ಸಿಗ್ತಾ ಇದೆ, ಜೊತೆಗೆ ಹಸುಗಳಿಗೆ ಟ್ರೀಟ್ಮೆಂಟ್ ಹೆಂಗ್ಸಾಗ್ತಾ ಇದೆ, ಡೀಟೇಲ್ಸ್ ಕೊಡಿ. ಖಂಡಿತ ಶರತ್, ಈಗಾಗಲೇ ಏನು ಹಸುವಿನ ಕೆಚ್ಚಲಕ್ಕೆ ಈ ರೀತಿ ಒಂದು ಕೃತ್ಯವೆಸಗಿ ಏನು ಒಂದು ಹಸು ಅಂತಲ್ಲ, ಸುಮಾರು 3-4 ಹಸುಗಳು ಈ ರೀತಿ ಕೃತ್ಯವೆಸಗಿ ಏನು ಪರಾರಿಯಾಗಿರುವಂಥ ಆರೋಪಿಗಳ ವಿರುದ್ಧ ಈಗಾಗಲೇ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಏನು ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಸ್ಥಳಕ್ಕೆ ಮುಖಾಮು ಹೂಡಿ ಮತ್ತು ಪ್ರತಿಭಟನೆ ಕಾವು ಕೂಡ ಹೆಚ್ಚಾಗ್ತಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ವಿನಾಯಕ ನಗರ ಮುಂಭಾಗದಲ್ಲಿ ಈಗಾಗಲೇ ಆ ಒಂದು ಘಟನೆ ನಡೆದ ಸ್ಥಳದಲ್ಲಿ ಇರುವಂಥದ್ದು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಈಗಾಗಲೇ ಏನು FSL ತಂಡ ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಈ ಒಂದು ವಿನಾಯಕ ನಗರ ಭಾಗ ವ್ಯಾಪ್ತಿಯಲ್ಲಿರುವಂಥ ಒಂದು ಆ ಘಟನಾ ಸ್ಥಳದಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಮತ್ತು ಈಗಾಗಲೇ ದೃಶ್ಯಾವಳಿ ನೋಡ್ತಾರೆ. ಯಾಕಂದರೆ ಬೆಳಗಿನ ಜಾವ ಒಂದು 4 ಗಂಟೆಗೆ ಈ ರೀತಿ ಒಂದು ಕೃತ್ಯ ಎಸಗಿರುವಂಥದ್ದು. ಈಗಾಗಲೇ ಹಸು ಏನೋ ಕಟ್ಟಿದ್ದಾರಲ್ಲ, ಈ ಹಸು ಇದೇ ರೀತಿಯನ್ನು ರಾತ್ರಿ ಹೊತ್ತು ಕೂಡ ಒಂದು ಕಟ್ಟಂಥ ಸಂದರ್ಭದಲ್ಲಿ ಕೂಡ ಏನು ಯಥಾಸ್ಥಿತಿಯಾಗಿ ಪ್ರತಿದಿನವೂ ಇದೇ ರೀತಿಯಾಗಿ ಕಟ್ತಿದ್ರು ಮತ್ತು ಇವತ್ತು ಏನು ನಿನ್ನೆ ಸಂಜೆ ಒಂದು 6 ಗಂಟೆ ಮೇಲೆ ನಾವು ಕಟ್ಟಿ ಏನು ಹಾಲು ಕರಿತಿದ್ವಿ. ಅದಾದ ಬಳಿಕ ನಮ್ಮ ಕೆಲಸಗಳಲ್ಲಿ ನಾವು ಇದ್ವಿ, ಹಾಗಾಗಿ ನಾವು ಅಷ್ಟು ಅದರ ಬಗ್ಗೆ ಇದು ವಹಿಸ್ತಿದ್ದಿಲ್ಲ. ಹಾಗಾಗಿ ಬೆಳಗಿನ ಜಾವ 4 ಗಂಟೆ ನೋಡಿದಾಗ ಈ ರೀತಿ ಕೃತ್ಯವೆಸಗಿ ಎಸ್ಕೇಪ್ ಆಗಿರುವಂಥದ್ದು ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಈಗಾಗಲೇ ಸುಮಾರು 7-8 ಹಸುಗಳಿಗೆ ಇದೇ ರೀತಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇಲ್ಲಿ ಇರುವವರು ಹೇಳಿರುವಂಥದ್ದು ಮತ್ತು ಜೊತೆಗೆ ಈಗಾಗಲೇ ಹಸುವಿನ ಮಾಲೀಕರಾಗಿರುವಂಥ ಕರ್ಣವು ಕೂಡ ಹೇಳ್ತಾರೆ. ಯಾಕಂದರೆ ಈ ಹಿಂದೆ ಕೂಡ ಆಸ್ಪತ್ರೆ ಕಟ್ಟಲಿಕ್ಕೆ ಏನು ಹಸುಗಳು ಒಂದು ಹೋರಾಟ ಕೂಡ ಸಾತಾಗಿತ್ತು. ಈ ರೀತಿ ಒಂದು ಹಸುವಿನ ಮೇಲೆ ಇಷ್ಟೊಂದು ಕ್ರೂರವೆಸಗ್ತಾರೆ ಆದರೆ ಇದು ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಈಗಾಗಲೇ ಸ್ಥಳಕ್ಕೆ FSL ತಂಡ ಕೂಡ ಆಗಮಿಸಿ ಯಾವ ರೀತಿ ಕೃತ್ಯವೆಸಗಿದ್ದು ಮತ್ತು ಆ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಇಲ್ಲಿ ಏನು ಈ ಸ್ಥಳಕ್ಕೆ ಈಗಾಗಲೇ ಸಂಸದ್ PC ಮೋಹನ್ ಆಗಿರ್ಬೋದು ಮತ್ತು ವಿರೋಧ ಪಕ್ಷ ನಾಯಕ ಆಗಿರುವ ಆರ್ ಅಶೋಕ್ ಆಗಿರ್ಬೋದು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಏನೋ ಒಂದು ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಈ ರೀತಿ ಕೃತ್ಯವೆಸಗಿದ ಆರೋಪಿಗಳ ವಿರುದ್ಧ ಕ್ರಮ ಆಗಬೇಕು, ಕ್ರಮ ಆಗೋದಲ್ಲ 24 ಗಂಟೆ ಒಳಗೆ ಅವರನ್ನು ಬಂಧಿಸುವಂಥ ಕೆಲಸ ಮಾಡಬೇಕು ಮತ್ತು ಇದೇ ರೀತಿ ಕೃತ್ಯವೆಸಗಿದವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಸದ್ಯಕ್ಕೆ ಈ ಒಂದು ಘಟನೆ ಬೆಳಗಿನ ಜಾವ 4 ಗಂಟೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಸುತ್ತಮುತ್ತ ಯಾವುದಕ್ಕೂ ಕೂಡ CCTV ಕೂಡ ಇಲ್ಲಿ ಇಲ್ಲ. ಯಾಕಂದರೆ CCTVಗಳನ್ನು ಕೂಡ ಏನು ಒಡೆದು ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇಲ್ಲಿಯವರು ಸ್ಥಳೀಯರು ಕೇಳಿ ಬಂದಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಏನು ಒಂದು ಪ್ರತಿಭಟನೆ ಕಾವು ಕೂಡ ಹೆಚ್ಚಾಗಿರುವಂಥದ್ದು ಮತ್ತು ಈಗಾಗಲೇ ಇನ್ನೇನು ಇವತ್ತು ಸಂಜೆ ಒಳಗೆ ಆರೋಪಿಗಳನ್ನು ಬಂಧಿಸ್ತಾ ಇದ್ರೆ ಮತ್ತೆ ಮುಂದಿನ ದೊಡ್ಡ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಕರೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಶರತ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.